57th ಆರ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್. ಓಕೆ, ಇಲ್ಲಿ ನೀವು ನೀಟಾಗಿ ನೋಡಿದ್ರೆ ಇಲ್ಲಿ ಆಲ್ಟಿಟ್ಯೂಡ್ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ? ಬೇಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಓಕೆ, ಆಲ್ಟಿಟ್ಯೂಡ್ ನ ಬೇಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರಲ್ಲ ಅವ್ರನ್ನ ಎಕ್ಸ್ ಅಂತ ತಗೊಳ್ರಿ. ಓಕೆ, ಸೊ ನಾನೇನ್ ಮಾಡ್ತೀನಿ, ಲೆಟ್ ಬೇಸ್ ಬಿ ಎಕ್ಸ್ ಅಂತ ತಗೋತೀನಿ. ಓಕೆ, ಯಾವಾಗ ಆಲ್ಟಿಟ್ಯೂಡ್ ಏನಾಗುತ್ತೆ ನೋಡ್ರಿ. ಆಲ್ಟಿಟ್ಯೂಡ್ ಏನಾಗುತ್ತೆ? ಆಲ್ಟಿಟ್ಯೂಡ್ ಇಸ್ ಈಕ್ವಲ್ ಟು ಅವ್ರು ಕೊಟ್ಟಿರೋದೇನು? ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್. ಅಂದ್ರೆ ಬೇಸ್ಗಿನ 7 ಸೆಂಟಿಮೀಟರ್ ಕಡಿಮೆ, ಅಂದ್ರೆ -7. ಇದು ಎಕ್ಸ್ ಇದ್ರೆ ಇದು ಎಕ್ಸ್ -7. ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಹೈಪೋಟೆನಸ್ ಇಸ್ 13 ಸೆಂಟಿಮೀಟರ್. ಓಕೆ, ಹೈಪೋಟೆನಸ್ ಕೊಟ್ಟಿದ್ದಾರೆ. ಓಕೆ, ಹೈಪೋಟೆನಸ್ ಎಷ್ಟು ಕೊಟ್ಟಿದ್ದಾರೆ? 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಅವ್ರೇನ್ ಕೇಳ್ತಾರೆ, ದೆನ್ ಫೈಂಡ್ ದ ಅದರ್ ಟೂ ಸೈಡ್ಸ್. ಓಕೆ, ಆಲ್ಟಿಟ್ಯೂಡ್ ಮತ್ತೆ ಬೇಸ್ ಕಂಡಿಡ್ಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಈಗ ರೈಟ್ ಆಂಗಲ್ ಟ್ರಯಾಂಗಲ್ ಬರಿತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇದು 90 ಡಿಗ್ರಿ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ನಥಿಂಗ್ ಬಟ್ ಏನು, 90 ಡಿಗ್ರಿ. ಒಂದ್ ಆಂಗಲ್ 90 ಡಿಗ್ರಿ ಇರಬೇಕು. ಓಕೆ, ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನಿರುತ್ತೆ? ಹೈಪೋಟೆನಸ್ ಇರುತ್ತೆ. ಈ ಸ್ಟ್ರೈಟ್ ಇರೋದು ಆಲ್ಟಿಟ್ಯೂಡ್. ಓಕೆ, ಈ ಆಲ್ಟಿಟ್ಯೂಡ್ ಯಾರ ಮೇಲೆ ನಿಂತಿದೆ? ಅದು ಬೇಸ್. ಓಕೆ, ಸೊ ಇವಾಗ ನಮಗೆ ಬೇಸ್ ಏನಂತ ತಗೊಂಡಿವಿ? ಎಕ್ಸ್ ಅಂತ ತಗೊಂಡಿವಿ. ಓಕೆ, ಆಲ್ಟಿಟ್ಯೂಡ್ ಎಕ್ಸ್ -7, ಹೈಪೋಟೆನಸ್ 13 ಅಂತ ಗೊತ್ತು. ಓಕೆ, ಸೊ ಈಗ ನಮಗೇನಂತಂದ್ರೆ ಒಂದ್ ಆಂಗಲ್ 90 ಡಿಗ್ರಿ ಇದ್ರೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಬೋದು. ಓಕೆ, ಬೈ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಂ. ಓಕೆ, ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ರೆ, ಓಕೆ, ಬೈ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಂ ಟು ದಿಸ್ ಟ್ರಯಾಂಗಲ್. ಓಕೆ, ಈ ಟ್ರಯಾಂಗಲ್ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ರೆ ಫಾರ್ಮುಲಾ ಏನು? ಫಾರ್ಮುಲಾ ಬಂದ್ಬಿಟ್ಟು ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಈಗ ಹೇಳ್ರಿ, ಹೈಪೋಟೆನಸ್ ಗೊತ್ತು ಎಷ್ಟು? 13 ಅಂತ ಗೊತ್ತು. ಈಗ ಆಲ್ಟಿಟ್ಯೂಡ್ ಏನು? ಎಕ್ಸ್ -7 ಹೋಲ್ ಸ್ಕ್ವೇರ್ ಅಂತ ಗೊತ್ತು. ಬೇಸ್ ಬಂದ್ಬಿಟ್ಟು ಏನು? ಎಕ್ಸ್ ಸ್ಕ್ವೇರ್. ಓಕೆ, ಈಗ 13 ಸ್ಕ್ವೇರ್ ಎಷ್ಟು? 169 ಅಂತ ಗೊತ್ತು. ಈಗ ನೀವು ನೋಡಿದ್ರೆ ಇದು ಯಾವ ಟೈಪ್ ಐತೆ? ಎ - ಬಿ ಹೋಲ್ ಸ್ಕ್ವೇರ್ ಟೈಪ್ ಇದೆ. ಸೊ ನಾನೇನ್ ಬರೀತೀನಿ ಇದನ್ನ, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬರ್ದ್ಬಿಟ್ಟು ಆಮೇಲೆ ಈ ಪ್ಲಸ್ ಎಕ್ಸ್ ಸ್ಕ್ವೇರ್ ನ ಬರ್ದೆ. ಓಕೆ, ಈಗ ನೋಡ್ರಿ 169 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್, ಈಗ 2 7 14, 14 ಇಂಟು ಎಕ್ಸ್ 14x ಪ್ಲಸ್ 7 ಸ್ಕ್ವೇರ್ ಎಷ್ಟು? 49 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಈಗ ನೀವು ನೋಡಿದ್ರೆ 169 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಷ್ಟಾಯ್ತು? 2x ಸ್ಕ್ವೇರ್ ಆಯ್ತು. ಓಕೆ, ಮೈನಸ್ 14x. ಓಕೆ, ಪ್ಲಸ್ 49. ಓಕೆ, ಈಗ ಇದನ್ನು ಉಲ್ಟಾ ಬರೆದ್ರೆ 2x ಸ್ಕ್ವೇರ್ ಮೈನಸ್ 14x ಪ್ಲಸ್ 49 ಇಸ್ ಈಕ್ವಲ್ ಟು 169. ಈಗ 2x ಸ್ಕ್ವೇರ್ ಮೈನಸ್ 14x ಪ್ಲಸ್ 49, ಈ ಪ್ಲಸ್ 169 ಈ ಕಡೆ ಬಂದ್ರೆ ಮೈನಸ್ 169 ಇಸ್ ಈಕ್ವಲ್ ಟು 0. ಈಗ ಏನಾಯ್ತು? 2x ಸ್ಕ್ವೇರ್ ಮೈನಸ್ 14x. ಈಗ ನೀವೇ ನೋಡ್ರಿ, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು? ರೇಟ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 169 ಅಲ್ಲಿ 49 ಹೋದ್ರೆ ಎಷ್ಟು ಬರುತ್ತೆ? 120 ಬರುತ್ತೆ, ಈಕ್ವಲ್ ಟು 0. ಈಗ ನೀವು ನೋಡಿದ್ರೆ ಈ ಮೂರು ನಂಬರ್ 2 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಡಿವೈಡ್ ದ ಹೋಲ್ ಈಕ್ವೇಶನ್ ಬೈ 2 ಮಾಡ್ತೀನಿ. ಅವಾಗ ಏನಾಯ್ತು? ಎಕ್ಸ್ ಸ್ಕ್ವೇರ್ ಮೈನಸ್ 7x. ಓಕೆ, ಈ ಮೈನಸ್, ಓಕೆ, 60 ಬರುತ್ತೆ. ಓಕೆ, ಈಕ್ವಲ್ ಟು 0. ಓಕೆನಾ? ಸೊ ಇವಾಗ ನೀವು ನೋಡ್ರಿ, ಈಗ ನಮಗೆ ಬಂದಿರೋದೇನು? ಇದು ನಥಿಂಗ್ ಬಟ್ ಏನಿದು? ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಇದನ್ನ ಸಾಲ್ವ್ ಮಾಡೋಣ. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಈಕ್ವಲ್ ಟು 0. ಓಕೆ, ಇದಿಷ್ಟು ಏನಂತ ತಗೊಂತೀವಿ? ಪ್ರಾಡಕ್ಟ್. ಫಸ್ಟ್ ನಂಬರ್ ಲಾಸ್ಟ್ ನಂಬರ್ನ ಪ್ರಾಡಕ್ಟ್ ಅಂತ ತಗೊಂತೀವಿ, ಮಿಡಲ್ ನಂಬರ್ನ ಸಮ್ ಅಂತ ತಗೊಂತೀವಿ. ಓಕೆ, ಸೊ ಇಲ್ಲಿ ರಫ್ ಕಾಲಮ್ ಬರ್ತೀನಿ. ಪ್ರಾಡಕ್ಟ್ ಏನು? ಫಸ್ಟ್ ನಂಬರು ಲಾಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಅವಾಗ ಏನಾಗುತ್ತೆ?
ಪ್ಲಸ್ ಇಂಟು ಮೈನಸ್ 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 60x². ಓಕೆ, ಸಮ್ ಬಂದ್ಬಿಟ್ಟೇನು ಮೈನಸ್ 7x. ಓಕೆ, ಸೊ ಈಗ ನೀವೇನ್ ಮಾಡ್ಬೇಕಂದ್ರೆ ಎರಡು ನಂಬರ್ ಫೈಂಡ್ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿದ್ರೆ 60 ಬರ್ಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರ್ಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಈ 60 ತಗೊಂತೀನಿ. ಓಕೆ, ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗ್ತೀನಿ. ಓಕೆ, ಏನಾಗುತ್ತೆ 2 30 ಜಾ. ಓಕೆ, ಈಗ ನೀವು ನೋಡಿದ್ರೆ 32 ಜಾ 60 ಬರುತ್ತೆ. 30 ಅಲ್ಲಿ 2 ಹೋದ್ರೆ 7 ಬರಲ್ಲ, ಮತ್ತೆ ಮುಂದೆ ಡಿವೈಡ್ ಮಾಡಬೇಕು. 2 15 ಜಾ. ಓಕೆ, ಸೊ ಇದಿಷ್ಟ ಎಷ್ಟಾಯ್ತು, 2 2 ಜಾ 4, 15 4 ಜಾ 60. 15 ಅಲ್ಲಿ 4 ಹೋದ್ರೆ ಏನು, 15 ಅಲ್ಲಿ 4 ಹೋದ್ರೆ 7 ಬರಲ್ಲ, ಮತ್ತೆ ಮುಂದಕ್ಕೆ ಹೋಗ್ಬೇಕು. ಓಕೆ, ಈಗ 3 ಇಂದ ಹೋಗುತ್ತೆ. 3 5 ಜಾ 15. ಓಕೆ, ಈಗ ಇದಿಷ್ಟು ಎಷ್ಟಾಯ್ತು ನೋಡ್ರಿ, 2 2 ಜಾ 4, 4 3 ಜಾ 12. ಓಕೆ, ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ 2 2 ಜಾ 4, 4 3 ಜಾ 12. ಈಗ ಚೆಕ್ ಮಾಡ್ರಿ, 12 ಅಲ್ಲಿ 5 ಹೋದ್ರೆ 7 ಬರುತ್ತಾನೆ. 12 5 ಜಾ 60. ಓಕೆ, ಸೊ ಎರಡು ನಂಬರ್ ಯಾವ್ಯಾವ ಅಂತಂದ್ರೆ ಒಂದು 12x, ಇನ್ನೊಂದು 5x. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಈ ಸಮ್ ಇರೋ ಸೈನು, ಓಕೆ, ಇವ್ರಿಬ್ರಲ್ಲಿ ಬಿಗ್ ನಂಬರ್ ಕೊಡ್ಬೇಕು. ಓಕೆ, ಸಮ್ ಸೈನ್ ಏನೈತೆ ಮೈನಸ್ ಐತೆ, ಇವ್ರಿಬ್ರಲ್ಲಿ ಬಿಗ್ ನಂಬರ್ ಬಂದ್ಬಿಟ್ಟು 12x, ಇದಕ್ಕೆ ಮೈನಸ್ ಅಂತ ಕೊಡ್ಬೇಕು. ಓಕೆ, ಈ ಪ್ರಾಡಕ್ಟ್ ಏನ್ ಬೇಕು, ಮೈನಸ್ ಬೇಕು. ಓಕೆ, ಮೈನಸ್ ಇಂಟು ಪ್ಲಸ್ ಇದ್ರೆ ತಾನೇ ಮೈನಸ್ ಬರೋದು. ಓಕೆ, ಈಗ ಚೆಕ್ ಮಾಡಿರ್ಬೇಕಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್, 12 5 ಜಾ 60, x ಇಂಟು ಎಕ್ಸ್ x². ಓಕೆ, ಆಮೇಲೆ ಆಡ್ ಮಾಡಿದ್ರೆ ಒಂದ್ ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 12 ಅಲ್ಲಿ 5 ಹೋದ್ರೆ 7x. ಓಕೆ, ಸೊ ಇವಾಗ ಎರಡು ನಂಬರ್ ಗೊತ್ತಾಯ್ತು. ಸೊ ನಾವೇನ್ ಮಾಡ್ಬೇಕು, ಈಗ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ಈಗ ಬಂದಿರೋ ಎರಡು ನಂಬರ್ ಆಮೇಲೆ ಬರೀರಿ, ಮೈನಸ್ 12x ಪ್ಲಸ್ 5x, ಆಮೇಲೆ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ದ್ಬಿಡ್ರಿ. ಓಕೆ, ಈಕ್ವಲ್ ಟು 0. ಓಕೆ, ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೀವೇನ್ ಮಾಡ್ರಿ, ಈಗ ಇವ್ರಿಬ್ರ ಕಾಮನ್ ತೆಗಿರಿ, ಇವ್ರಿಬ್ರಲ್ಲಿ ಕಾಮನ್ ತೆಗಿರಿ. ಇವ್ರಿಬ್ರಲ್ಲಿ ಕಾಮನ್ ಏನು, ಎಕ್ಸ್ ಏನ್ ಉಳಿಯುತ್ತೆ, ಎಕ್ಸ್ ಮೈನಸ್ 12 ಉಳಿಯುತ್ತೆ. ಓಕೆ, ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ಇಲ್ಲಿ ಎಕ್ಸ್ ಮೈನಸ್ 12 ಬಂದ್ರೆ ಇವ್ರಿಬ್ರಲ್ಲಿ ಕಾಮನ್ ತೆಗಿರಿ, ಇಲ್ಲಿ ಕೂಡ ಎಕ್ಸ್ ಮೈನಸ್ 12 ಬರ್ಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಎಕ್ಸ್ ಮೈನಸ್ 12 ಈಕ್ವಲ್ ಟು 0 ಬರ್ದ್ಬಿಟ್ಟು ಆಮೇಲೆ ಇಲ್ಲಿ ಏನ್ ಬರಿಬೇಕಂತ ಯೋಚನೆ ಮಾಡ್ತೀನಿ. ಈಗ ನೋಡ್ರಿ, ಏನ್ ಬರ್ಬೇಕು ಇಲ್ಲಿ ಪ್ಲಸ್ 5x, ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 5x ಬರ್ಬೇಕು. ಸೊ ಅದಕ್ಕೆ ಇಲ್ಲಿ ಏನ್ ಬರೀತೀನಿ, ಪ್ಲಸ್ 5 ಬರೀತೀನಿ. ಚೆಕ್ ಮಾಡಿರ್ಬೇಕಿದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 5 ಇಂಟು ಎಕ್ಸ್ 5x, ಪ್ಲಸ್ ಇಂಟು ಮೈನಸ್ ಮೈನಸ್, 5 12 ಜಾ 60. ಓಕೆ, ಸೊ ಕರೆಕ್ಟ್ ಇದೆ. ಈಗ ಆಮೇಲೆ ಏನ್ ಮಾಡ್ಬೇಕು, ಇವ್ರಿಬ್ರಲ್ಲಿ ಕಾಮನ್ ತೆಗಿಬೇಕು. ಈಗ ನೋಡಿದ್ರೆ ಇವ್ರಿಬ್ರಲ್ಲಿ ಏನು, ಇಲ್ಲಿ ಎಕ್ಸ್ ಮೈನಸ್ 12 ಇದೆ, ಇಲ್ಲಿ ಎಕ್ಸ್ ಮೈನಸ್ 12 ಇದೆ. ಸೊ ಆ ಎಕ್ಸ್ ಮೈನಸ್ 12 ಕಾಮನ್ ತೆಗೆದ್ರೆ ಉಳಿಯೋದೇನು, ಎಕ್ಸ್ ಪ್ಲಸ್ 5 ಉಳಿಯುತ್ತೆ. ಓಕೆ, ಸೊ ಇಲ್ಲಿ ಎಕ್ಸ್ ಮೈನಸ್ 12 ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ ಎಕ್ಸ್ ಮೈನಸ್ 12 ಕಾಮನ್ ತೆಗೆದ್ರೆ ಪ್ಲಸ್ 5 ಉಳಿತು. ಓಕೆ, ಈಕ್ವಲ್ ಟು 0. ಈಗ ನೀವೇ ನೋಡ್ರಿ, ಓಕೆ, ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ ಓಕೆ, ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಸೊ ಇಲ್ಲಿ ಆನ್ಸರ್ 0 ಬರ್ತಾ ಇದೆ. ಓಕೆ, ಇಲ್ಲಿ ಎರಡು ನಂಬರ್ ಇದೆ, ಅಂದ್ರೆ ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಸೊ ಅದಕ್ಕೋಸ್ಕರ ಏನ್ ತಗೋತೀನಿ, ಎಕ್ಸ್ ಮೈನಸ್ 12 ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0. ಈ ಮೈನಸ್ 12 ಹಾಕೊಂಡು ಹೋದ್ರೆ ಏನಾಯ್ತು, ಪ್ಲಸ್ 12 ಆಯ್ತು. ಓಕೆ, ಆಮೇಲೆ ಪ್ಲಸ್ 5 ಹಾಕೊಂಡು ಹೋದ್ರೆ ಮೈನಸ್ 5 ಆಯ್ತು. ಓಕೆ, ಸೊ ನಮಗೆ ಏನ್ ಗೊತ್ತಂದ್ರೆ ಟ್ರಯಾಂಗಲ್ ಅಲ್ಲಿ ಸೈಡ್ಸ್ ಯಾವತ್ತು ನೆಗೆಟಿವ್ ಇರಲ್ಲ. ಓಕೆ, ಸೊ ಏನ್ ಬರಿತೀವಿ, ಸಿನ್ಸ್ ಸೈಡ್ಸ್ ಕೆನಾಟ್ ಬಿ ನೆಗೆಟಿವ್, ಓಕೆ, ಸೊ ನಾವು ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ತಗೊಳಂಗಿಲ್ಲ, ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು. ಎಕ್ಸ್ ವ್ಯಾಲ್ಯೂ 12 ಅಂತ ತಗೋಬೇಕು. ಓಕೆ, ಸೊ ಇವಾಗ ನಾವ್ ಏನ್ ಫೈಂಡ್ ಮಾಡ್ಬೇಕಾಗಿತ್ತು, ನಾವು ಬಂದ್ಬಿಟ್ಟು ಓಕೆ ಅದರ್ ಟೂ ಸೈಡ್ ಅಂದ್ರೆ ಬೇಸ್ ಕಂಡಿಬೇಕಾಗಿತ್ತು, ಆಲ್ಟಿಟ್ಯೂಡ್ ಕಂಡಿಬೇಕು. ಬೇಸ್ ಏನಂತ ತಗೊಂಡಿದ್ವಿ, ಎಕ್ಸ್ ಅಂತ ತಗೊಂಡಿದ್ವಿ, ಆಲ್ಟಿಟ್ಯೂಡ್ ನ ಎಕ್ಸ್ ಮೈನಸ್ 7. ಓಕೆ, ಸೊ ನಾವ್ ಏನ್ ತಗೊಂಡಿದ್ವಿ, ಬೇಸ್ ನ ಎಕ್ಸ್ ಅಂತ ತಗೊಂಡ್ವಿ. ಎಕ್ಸ್ ವ್ಯಾಲ್ಯೂ ಏನು 12 ಬಂದಿದೆ, 12 ಸೆಂಟಿಮೀಟರ್. ಓಕೆ, ಬೇಸ್ ಬಂದ್ಬಿಟ್ಟು 12 ಸೆಂಟಿಮೀಟರ್. ಈಗ ಆಲ್ಟಿಟ್ಯೂಡ್, ಓಕೆ, ಆಲ್ಟಿಟ್ಯೂಡ್ ಏನಂತ ತಗೊಂಡಿದ್ವಿ, ಎಕ್ಸ್ ಮೈನಸ್ 7 ಅಂತ ತಗೊಂಡಿದ್ವಿ. ಎಕ್ಸ್ ಇದ್ದಲ್ಲಿ ಏನ್ ಬರ್ರಿ 12, 12 ಮೈನಸ್ 7 ಏನಾಯ್ತು 5 ಆಯ್ತು. ಆಲ್ಟಿಟ್ಯೂಡ್ ಬಂದ್ಬಿಟ್ಟು 5 ಸೆಂಟಿಮೀಟರ್. ದ ಅದರ್ ಟೂ ಸೈಡ್ಸ್ ಆರ್ ಏನ್ ಬರಿಬೇಕು, 12 ಸೆಂಟಿಮೀಟರ್ ಅಂಡ್ 5 ಸೆಂಟಿಮೀಟರ್ ಅಂತ ಬರಿಬೇಕು. ಓಕೆ, ಇದು ಇದ್ರದ್ದು ಸೊಲ್ಯೂಷನ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನನ್ನ ಚಾನಲ್ ನೀವು
ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯಿನ್ ಆಗ್ರಿ. ಜಾಯಿನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಯಾವ ಟೈಪ್ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ, ಅದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೇಕಂತ ಎಲ್ಲ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮಿಡ್ ಟರ್ಮ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.